ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಶುಭೋದಯ, ಗುಡ್ ಮಾರ್ನಿಂಗ್. ಈಗ ನಾವು ಹೊರಟಿದ್ದೀವಿ ಶ್ರೀ ಕ್ಷೇತ್ರ ಹೊರನಾಡು. ನಿಮಗೆ ಹಾಸನಲ್ಲಿ ಸಿಗುವಂಥ ಎಷ್ಟೋ ನೇಚರ್ ವೈಬ್ಸ್ ಆಗಿರ್ಬೋದು, ಅಲ್ಲಿ ಫಾರೆಸ್ಟ್ ವೈಬ್ಸ್ ಆಗಿರ್ಬೋದು, ಆ ನೇಚರ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಈ ಟ್ರಾವೆಲ್ ವ್ಲಾಗಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಮತ್ತು ನೇಚರ್ಲಿ ವೈಬ್ ಕೊಡುತ್ತೆ. ನಮ್ಮ ಜರ್ನಿ ಇವಾಗ ನಾನು ಬಂದಿದ್ದೀನಿ ಇಲ್ಲಿ ಒಂದು ಜಸ್ಟ್ 10 ಮಿನಿಟ್ಸ್ ಸ್ನ್ಯಾಪ್ಗೆ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದೆ ಇಲ್ಲಿ ಯಡಿಯೂರು ಹತ್ರ. ನಮ್ಮ ರೂಟು ಇಲ್ಲಿ ಹಾಸನ ಮುಂದೆ ಹೋಗುತ್ತೆ. ಹಾಸನ ಆದಮೇಲೆ ನೆಕ್ಸ್ಟು ಚನ್ನರಾಯಪಟ್ಟಣ, ಅಲ್ಲಿಂದ ನೆಕ್ಸ್ಟು ಬೇಲೂರು, ಆಮೇಲೆ ನೆಕ್ಸ್ಟ್ ಮೂಡಿಗೆರೆ, ಕಳಸ, ಆಮೇಲೆ ನಮ್ಮ ಸ್ಪಾಟ್ ಬಂದು ಡೆಸ್ಟಿನೇಷನ್ ಬಂದು ಹೊರನಾಡು. ನಮ್ಮ ಜರ್ನಿ ಹಂಗೆ ಕಂಟಿನ್ಯೂ ಆಗುತ್ತೆ ಗೈಸ್. ಈಗ Growers Coffee Pouch. Growers Coffee. Coffee ಬೆಳೆಯ ಇಲ್ಲ 5 ನಿಮಿಷ ಒಂದು ನ್ಯಾಪಿಗೆ ಹೋಗ್ಸಾರ ನಿಲ್ಸಿದ್ವಿ. ಓ ಅಮ್ಮ ಇಲ್ಲೇ ಇದ್ದಾರೆ. ಏನು ಸಮಾಚಾರ? ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲಿಗೆ? ಹೊರನಾಡು ಶೃಂಗೇರಿಗೆ. ಆನ್ ದ ವೇಯಲ್ಲಿ ಬೇಲೂರಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇಯಲ್ಲಿ ಜಸ್ಟ್ ನಿಂತ್ಕೊಂಡು ಶೂಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಇಲ್ಲಿ ಇನ್ನೊಬ್ರು ಇಂಪಾರ್ಟೆಂಟ್ ಪರ್ಸನ್ ಇದ್ದಾರೆ. ಹಾಯ್, ನಮಸ್ಕಾರ. ಇವರೇ ನಮ್ಮ ಅಪ್ಪ. ಅಪ್ಪ ಅಲ್ಲ, ಕಿಂಗ್ ಮೇಕರ್ ಅಂತೆ ನೋಡಿ. ಎಲ್ಲರೂ ಸೇರ್ಕೊಂಡು ಹೋಗೋಣ ಬನ್ನಿ. ಈಗ ನಾವು ಬೇಲೂರಿಗೆ ಹೋಗ್ತಾ ಇದೀವಿ. ಬೇಲೂರಿಂದ ನಂತರ ಮೂಡಿಗೆರೆ ಆದ್ಮೇಲೆ ಅಲ್ಲಿರೋದೆ ಚಾಲೆಂಜಿಂಗ್ ಸೂಪರ್ ಟು ಹೊರನಾಡು. ಅಲ್ಲಿ seeing here. ಹೋಗ್ತೀರಾ?
ಹಾಗಾಗಿ ದರ್ಶನ ಎಲ್ಲ ಇವಾಗ ಕಂಪ್ಲೀಟ್ ಆಯಿತು. ದರ್ಶನ ಮತ್ತು ಪ್ರಸಾದ ಅದೆಲ್ಲ. ಇಲ್ಲಿ ಅಪ್ಪ ಅಮ್ಮ ಇದ್ದಾರೆ. ಪಾಪ ಎಲ್ಲ ಚೆನ್ನಾಗಾಯ್ತಾ ಇವತ್ತು ದರ್ಶನ ಮತ್ತೆ ಪ್ರಸಾದ ಅದು ಎಲ್ಲ? ತುಂಬಾ ಚೆನ್ನಾಗಾಯ್ತು. ಇಲ್ಲಿ ದೇವಸ್ಥಾನ ಮೊದ್ಲೆಲ್ಲ ಹಿಂಗೆ ಇತ್ತಾ ಇಲ್ಲ ಅಂದ್ರೆ ಏನಾರು ಲೈಕ್ ಇನ್ಫ್ರಾಸ್ಟ್ರಕ್ಚರ್? ಈಗಂತೂ ವಯಸ್ಸಾಗೋಗಿದೆ. ಊಟದ್ದೆಲ್ಲ ಮುಂಚೆ ನಾವು ಕುತ್ಕೊಂಡು ಹಾಕಿಸ್ಕೊಂಡು ತಗೊಂಡ್ ಬಂದು ಊಟ ಮಾಡ್ತೀವಿ. ಈಗೆಲ್ಲ ಮುಂಚೆ ಈ ಪೋರ್ಷನ್ ಇದೆಯಲ್ಲ, ಇಲ್ಲೆಲ್ಲ ಗಾಡಿಗಳು ಪಾರ್ಕಿಂಗ್ ಮಾಡ್ತಾ ಇದೆ. ಈಗ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಪಾರ್ಕಿಂಗ್ ಎಲ್ಲ ಆ ಕಡೆ ಹೋಗ್ಬಿಡಿ. ಇದು ದೇವಸ್ಥಾನದ ಇನ್ನೂ ರೀತಿ ಸೌಲಭ್ಯ ಮಾಡ್ತಾರೆ. ಇಲ್ಲಿ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿ ಸೌಲಭ್ಯ ಆಗ್ತದೆ. ಬಹಳ ಚೆನ್ನಾಗಿತ್ತು. ಈಗ ಇನ್ನೂ ಅಭಿವೃದ್ಧಿ ಆಗಿದೆ. ಸೊ ಎಲ್ಲ ಕಂಪ್ಲೀಟ್ ಆಯ್ತು ಹಂಗಾರೆ ಇವತ್ತು? ಸೂಪರ್ ಕಂಪ್ಲೀಟ್ ಆಗಿದೆ. ತುಂಬಾ ಚೆನ್ನಾಗಾಯ್ತು. ದರ್ಶನ ತುಂಬಾ ಚೆನ್ನಾಗಾಯ್ತು. ತುಂಬಾ ಖುಷಿ ಆಯ್ತು. ಆರಾಮಾಗಿ ಬಂದು ಆರಾಮಾಗಿ ನಾವು ದೇವ್ರ ದರ್ಶನ ಮಾಡಿ ಇವನ್ ಬರ್ಬೇಕಾರೆ ಸೊ ಜರ್ನಿನೂ ಚೆನ್ನಾಗಿ 26 ಕಿಲೋಮೀಟರ್ ಘಾಟ್ ಸೆಕ್ಷನ್ ಕಾರ್ ಹೊಡೆದಿದ್ದೀವಿ. ಆರಾಮೇನು ಬಂದಿಲ್ಲ. ಇವ್ರು ಹೇಳ್ತಾರೆ ಸತ್ಯ ಇವ್ರು ಅಲ್ವಾ ಆರಾಮ್ ನಿಲ್ತಾ ಇದ್ದಾರೆ. ಕಾರ್ ಹೊಡೆದಿದ್ದು ನಾನು, ಕಾರ್ ಹೊಡೆದಿದ್ದವರು ಇವ್ರು ಹೊಡೆದಿಲ್ಲ ಅಂತೆಲ್ಲ ಹೇಳ್ತಾರೆ. ಮೂಡಿಗೆರೆವರೆಗೂ ಚಿಕ್ಕಮಗಳೂರು ಬೇಲೂರವರೆಗೂ ತೊಂದರೆ ಇಲ್ಲ. ಬೇಲೂರಿಂದ ಇಲ್ಲಿವರೆಗೂ ಅಂದ್ರೆ ಹೊರನಾಡು ಬರೋವರೆಗೂ ಘಾಟ್ ಸೆಕ್ಷನ್ ಇತ್ತೇ ಇದೆ. ಹುಷಾರಾಗಿ ನಿಧಾನವಾಗಿ ಬಂದ್ರೆ ಯಾವ ಸಮಸ್ಯೆ ಇಲ್ಲ. ಸ್ವಲ್ಪ ಅಲ್ಲಿ ಕೆಲಸ ನಡೀತಾ ಇರೋದ್ರಿಂದ ನಮಗೆ ಬೇರೆ ರೂಟಲ್ಲಿ ಬಿಟ್ಟಿದ್ರಿಂದ ಸ್ವಲ್ಪ ಕಂಜೆಸ್ಟೆಡ್. ಅವಾಗ ಆಗಲ್ಲ. ಈಗ ಮೂಡಿಗೆರೆಯಿಂದ ನಾವು ಕಳ್ಸಾಕ್ ಬಂದ್ರು ಘಾಟ್ ಸೆಕ್ಷನ್ ಇದೆ. ಹಾಗಾಗಿ ಬಟ್ ಕಳ್ಸಾಡ ಹೊರನಾಡಿಗೆ 8 ಕಿಲೋಮೀಟರ್ ಸೌಲಭ್ಯ ಇದೆ. ಬಟ್ ಅಲ್ಲಿ ನೋಡಿ ದುರಸ್ತಿ ಕಾರಣದಿಂದ ಕಳ್ಸ್ಕೊಂಡ್ ಬಂದಿದೀವಿ 12 ಕಿಲೋಮೀಟರ್. ಸ್ವಲ್ಪ ತೀರಾದ ರಸ್ತೆ, ಬಟ್ ಹುಷಾರಾಗಿ ಹೊಡಿ. ಅದೇ ಬಟ್ ಜಾಸ್ತಿ ಟೈರ್ಡ್ ಆತರ ಏನೋ ಆಗಿಲ್ಲ ಅನ್ಸತ್ತಲ್ಲ? ಯಾಕೆಂದ್ರೆ ವೆದರ್ ಕೂಡ ನಮಗೆ ಬಹಳ ಚೆನ್ನಾಗಿ ಸಪೋರ್ಟ್ ಮಾಡ್ತೀವಿ. ಅರ್ಲಿ ಮಾರ್ನಿಂಗ್ ಬಿಟ್ಟಿರೋದ್ರಿಂದ ನಮ್ಗೆ ಜಾಸ್ತಿ ಟೈರ್ಡ್ನೆಸ್ ಅಂದ್ರೆ ಹಾರ್ಡ್ ಸನ್ಲೈಟ್ ಇರ್ಲಿಲ್ಲ ಅನ್ಕೊಂತ. 2 ಗಂಟೆ ತುಂಬಾ ಮರ ಗಿಡ ಚೆನ್ನಾಗಿದೆ. ಪೀಸ್ ಕಾಮ್ ಪ್ಲೇಸ್ ನನ್ಗನ್ಸಂಗ. ಏನ್ ಬಿಸಿಲು ಅನ್ಸಿಲ್ಲ ನಿಮ್ಗೆ? ಮಾಮೂಲ್ ಪ್ರದೇಶಗಳೆಲ್ಲ ಆದ್ರೆ ಏನಾಗುತ್ತೆ, ಬಿಸಿಲು ಡೈರೆಕ್ಟ್ ಹೊಡೆಯೋದ್ರಿಂದ ಬಿಸಿಲು ಸೋ ಹಾಟ್ ಅನ್ಸ್ಬಿಡುತ್ತೆ. ಇಲ್ಲಿ ಒಳ್ಳೆ ವೆದರ್ ಚೆನ್ನಾಗಿದೆ, ಕ್ಲೈಮೇಟ್ ಚೆನ್ನಾಗಿತ್ತು. ನಮ್ಗೆಲ್ಲೂ ಟೈರ್ಡ್ನೆಸ್ ಆಗಿಲ್ಲ. ಆರಾಮ್ಸೆ ಇಲ್ಲ ಯಾವ್ದೋ ಒಂದು ಟ್ರಿಪ್ ಬಂದಿದೀವಿ, ಒಂದು ಅರ್ಧ ಗಂಟೆ ಟ್ರಿಪ್ ಅಲ್ಲಿ ಅನ್ಸುತ್ತೆ. ಆ ತರ ವರ್ಷ ಬರೋಣ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ದೇವ್ರು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗತ್ತೆ ಅಂತ ಮನ್ಸಿಗೆ ಏನೋ ಒಂಥರ ನೆಮ್ಮದಿ. ಇನ್ನೊಂದೇನು ಅಂತ, ಇವತ್ತು ನಾವು ಬೇಗ ಬಂದಿರೋದ್ರಿಂದ ದೇವ್ರನ್ನ ನಾವು 5ರಿಂದ 6 ಸರಿ ನಾವು ವೀಕ್ಷಣೆ ದರ್ಶನ ಮಾಡಿದೀವಿ. ಬಹಳ ಚೆನ್ನಾಗಿತ್ತು. ರಶ್ ಏನಿರ್ಲಿಲ್ಲ. ಈಗ ಒಂದ್ ಸ್ವಲ್ಪ ಒಂದು 7:30 7:30 ರಶ್ ಆಗಿದೆ. ಅಲ್ಲಿ ದರ್ಶನ ಚೆನ್ನಾಗಿದೆ. 5ರಿಂದ 6 ಅರ್ಚನೆ ಆಯ್ತು, ಎಲ್ಲ ಖುಷಿ ಆಯ್ತು. ತುಂಬಾ ಚೆನ್ನಾಗಿದೆ. ದೇವ್ರನ್ನ ನಾವು ಹತ್ರದಲ್ಲಿ ವೀಕ್ಷಣೆ ಮಾಡಿದ್ವಿ, ದರ್ಶನ ಮಾಡಿದ್ವಿ. ಇವತ್ತು 3 ಸತಿ ದರ್ಶನ ಆಯ್ತಲ್ಲ? ಹತ್ರ ಇವರ 2 ಸತಿ ಲೈಕ್ ನಾರ್ಮಲ್ ದರ್ಶನ, ಆಮೇಲೆ ಇನ್ನೊಂದು ಕುಂಕುಮಾರ್ಚನೆ ಮತ್ತೆ ಮಡಲಕ್ಕಿ ಕೊಟ್ವಿ. ಅಲ್ಲೂ ಕೂಡ ನಮ್ಗೆ ದೇವ್ರಿಗೆ ಡೈರೆಕ್ಟ್ ಆಗಿ ಅಲ್ಲೇ ಹತ್ರದಲ್ಲೇ ದರ್ಶನ ಮಾಡಿಸಿದ್ರು. ಕುಂಕುಮಾರ್ಚನೆ ಕೂರಿಸಿ ಅರ್ಚನೆ ಮಾಡಿಸಿದ್ದಾರೆ. ಅಲ್ಲೂ ಕೂಡ ನಮ್ ನೇರವಾಗಿ ಹತ್ರದಲ್ಲೇ ದರ್ಶನ ಆಯ್ತು. ಚಂದ ಆಯ್ತು, ಖುಷಿ ಆಯ್ತು. ಸೊ ನಮ್ ವೀಕ್ಷಕರು ನೆಕ್ಸ್ಟ್ ಸತಿ ಅವರು ಬಂದಾಗ ಅವರು ಲೈಕ್ ಮಡ್ಲಕ್ಕಿದು ಮತ್ತೆ ಕುಂಕುಮಾರ್ಚನೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದು ಕುಂಕುಮಾರ್ಚನೆ ಮಾಡಿಸಿ ಹೋಗ್ಬೇಡಿ, ಬಹಳ ಒಳ್ಳೇದು. ಜೊತೆ ಮಡ್ಲಕ್ಕಿನೂ ಕೊಡಿ, ನಿಮ್ಗೆ ಒಳ್ಳೇದೇ ಆಗುತ್ತೆ. ಭಗವಂತ ಯಾವತ್ತು ಕೈ ಬಿಡೋದಿಲ್ಲ, ಒಳ್ಳೇದ್ ಮಾಡ್ತಾರೆ. ಅಮ್ಮನವರು ಒಳ್ಳೇದ್ ಮಾಡ್ತಾರೆ. ಅಮ್ಮನವರು ಅನ್ನಪೂರ್ಣೇಶ್ವರಿ ದೇವಿ ಸದಾ ನಿಮ್ಗೆ ಆಶೀರ್ವದಿಸಿ. ನಾವ್ ಸಣ್ಣವರಿದ್ದಾಗಿಂದಾನು ನಾವು ಬರ್ತಾ ಇದೀವಿ ಇಲ್ಲಿಗೆ. ಬಟ್ ಅವಾಗ ಇಷ್ಟು ಫೆಸಿಲಿಟೀಸ್ ಇರ್ಲಿಲ್ಲ. ಈಗ ತುಂಬಾ ಚೆನ್ನಾಗಿ ಇಂಪ್ರೂವೈಸ್ ಆಗಿ. ನನ್ ಮಗ 2 ವರ್ಷ ಇದ್ದಾಗ ಬಂದಿದ್ದೆ. ಆಮೇಲೆ ಈಗ 17 ವರ್ಷಕ್ಕೆ ಒಂದ್ಸರಿ ಬಂದೆ. ಅವ್ನಿಗೆ 17 ವರ್ಷ ಆಯ್ತು. 21 ವರ್ಷ ಬಂದಿದ್ದೀವಿ. 3 ಸರಿ ಬಂದಿದ್ದೀವಿ. ಸೊ ಇವತ್ತಿನ ದಿನ ಚೆನ್ನಾಗಿತ್ತು ಹಂಗಂದ್ರೆ, ಎಲ್ಲ ಚೆನ್ನಾಗಿ 2 ಸತಿ ದರ್ಶನ ಆಯ್ತು. ಚೆನ್ನಾಗಿದೆ, ವಾತಾವರಣ ಸೂಪರ್ ಆಗಿದೆ. ಆದ್ರೆ ಬರ್ಬೇಕಾದ್ರೆ ಸ್ವಲ್ಪ ಕ್ಲೌಡಿ ಇತ್ತು, ಬಟ್ ಅಂತದೇನಿಲ್ಲಪ್ಪ. ಕ್ಲೌಡಿ ಇದ್ದೇ ಇರುತ್ತೆ, ವಾತಾವರಣ ಸೈಕ್ಲೋನ್ ಎಫೆಕ್ಟ್. ಅಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಇತ್ತು, ಆದ್ರೆ ಇವಾಗ ಅಂತದೇನಿಲ್ಲ. ಇಲ್ಲ, ಅದು ಚೇಂಜಸ್ ಆಗ್ತಾ ಇರುತ್ತೆ ವೆದರ್ ಅಲ್ಲಿ. ಒಂದೊಂದು ನಿಜ ರಶ್ ಇಲ್ಲ, ಆರಾಮ್ಸೆ ದರ್ಶನ ಆಗ್ತಾ ಇದೆ. ಭಕ್ತಾದಿಗಳು. ಸೊ ನಾಳೆ ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ನಮ್ಮ ಜರ್ನಿ ಕಂಟಿನ್ಯೂಸ್. ನಾಳೆ ಶೃಂಗೇರಿ ಮಾತಾಡೋಣ, ಮಜಾ ಮಾಡೋಣ, ಮಸ್ತ್ ಮಾಡೋಣ. ಸೊ ನಮ್ಮ ಜರ್ನಿ ಇಲ್ಲಿಂದ ನೆಕ್ಸ್ಟು ಶೃಂಗೇರಿ ಕಂಟಿನ್ಯೂ ಆಗುತ್ತೆ. ಸಿಗುವ ಮತ್ತೆ ನಾಳೆ ಸಿಗೋಣ. ಗುಡ್ ನೈಟ್ ಎಲ್ರಿಗೂ. ಗುಡ್ ನೈಟ್.